Hello all, welcome to Creative IS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈಸ್ಟನ್ನು ವೈನ್ ಮತ್ತು ಬಿಯರ್ ಉದ್ಯಮಗಳಲ್ಲಿ ಬಳಸಲಾಗುತ್ತದೆ. ಅದು ಡ್ಯಾಶ್ ಅಂತೇಳಿದೆ. ಈಸ್ಟ್ ಈಸ್ ಯೂಸ್ಡ್ ಇನ್ ವೈನ್ ಆ್ಯಂಡ್ ಬಿಯರ್ ಇಂಡಸ್ಟ್ರೀಸ್ ಬಿಕಾಸ್ ಇಟ್ ರಿಸ್ಪೈರ್ಸ್ ಅಂತೇಳಿದೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಅನ್ಏರೋಬಿಕಲಿ ಪ್ರೊಡ್ಯೂಸ್ಡ್ ಆಲ್ಕೋಹಾಲ್ ಅಂತೇಳಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಈಸ್ಟ್ ಏನಕ್ಕೆ ನಾವು ವೈನ್ ಮತ್ತು ಬಿಯರ್ಗಳಲ್ಲಿ ಬಳಸ್ತೀವಿ ಅಂತ ನೋಡ್ಕೊಳ್ಳೋಂತಹ ಸಂದರ್ಭದಲ್ಲಿ ವೈನ್ ಆ್ಯಂಡ್ ಬಿಯರ್ ಆಮ್ಲಜನಕ ರಹಿತವಾಗಿ ಮದ್ಯವನ್ನು ಉತ್ಪಾದಿಸುವುದು, ಆದುದರಿಂದ ಬಳಸಲಾಗುತ್ತೆ ಅಂತೇಳಿ. ನೋಡಿ, ಈಸ್ಟನ್ನು ನಾವು ಕನ್ಸಿಡರ್ ಮಾಡಿದಾಗ ಎರಡು ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಔಟ್ಕಮನ್ನು ಮಾಡುತ್ತೆ. ಯಾವುದರ ಮುಖಾಂತರವಾಗಿ? ಫರ್ಮೆಂಟೇಷನ್ ಮುಖಾಂತರವಾಗಿ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಈ ಮೂಲಕ ಏನು ಉತ್ಪಾದನೆ ಮಾಡುತ್ತೆ? ಮೊದಲನೇದು ಆಲ್ಕೋಹಾಲ್ ಅಂತೇಳಿ ಕರಿತೀವಿ, ಇದು ಮೊದಲನೇ ಪಾಯಿಂಟು. ಅದೇ ರೀತಿಯಾಗಿ CO2 ಅಂತೇಳಿ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ. ಎರಡು ರೀತಿಯಾಗಿರ್ತಕ್ಕಂಥ ಉತ್ಪನ್ನವನ್ನು ಫರ್ಮೆಂಟೇಷನ್ನ ಮುಖಾಂತರವಾಗಿ ಈಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಹೈಡ್ರೋಜನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇಸಿಕ್ ಮಾಹಿತಿನ ನಾವು ನೆನ್ಪಿಟ್ಕೊಳ್ಬೇಕು. ಹೈಡ್ರೋಜನ್ನು O2 ಅಂದರೆ ಆಕ್ಸಿಜನ್ ಜೊತೆಗೆ ಕಂಬಸ್ಟನ್ ಆದಾಗ ಅದರ ಜೊತೆಗೆ ರಿಯಾಕ್ಷನ್ ಆದಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ಇದರಿಂದ ಎಮಿಷನ್ ಏನು ಬರುತ್ತಲ್ಲ, ಈ ಎಮಿಷನ್ ಯಾವಾಗಲೂ ಕೂಡ ಏನಾಗಿರುತ್ತೆ? 0% ಇರುತ್ತೆ ಅಂತಕ್ಕಂಥ ಮಾಹಿತಿನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಂಪಾರ್ಟೆಂಟ್. ಇದು ಮೊದಲನೇ ಪಾಯಿಂಟ್. ಅದೇ ರೀತಿಯಾಗಿ ಇಲ್ಲಿ ಎರಡನೇ ಪಾಯಿಂಟ್ ಏನು ಅಂತ ನಾವು ನೋಡ್ಕೊಂಡಾಗ ಇವುಗಳನ್ನು ನಾವು ಫ್ಯೂಯಲ್ ಸೆಲ್ಸ್ಗಳಲ್ಲಿ ಬಳಸ್ಕೊಳ್ಬೋದು. ತುಂಬಾ ಇಂಪಾರ್ಟೆಂಟು. ಈ ಹಿಂದೆ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಲಾಗಿದೆ. ಫ್ಯೂಯಲ್ ಸೆಲ್ಸ್ಗಳಲ್ಲಿ ಬಳಸ್ಕೊಳ್ಬೋದು. ಅದೇ ರೀತಿಯಾಗಿ ಇಂಟರ್ನಲ್ ಕಂಬಸ್ಟಿಯನ್ ಗ್ಯಾಸಸ್ ಅಂತೇಳಿದೆಯಲ್ಲ, ಅಥವಾ ಇಂಟರ್ನಲ್ ಕಂಬಸ್ಟಿಯನ್ ಎಂಜಿನ್ಸ್ಗಳು ಏನಿದಾವಲ್ಲ, ಆ ಎಂಜಿನ್ಸ್ಗಳಲ್ಲಿ ಹೈಡ್ರೋಜನ್ನ ನಾವು ಏನು ಮಾಡ್ಬೋದು? ಬಳಸ್ಕೊಳ್ಬೋದಾಗುತ್ತೆ. ಸೊ ಇದು ಎರಡನೇ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನಮಗೆ ಸ್ಪೇಸ್ ಕ್ರಾಫ್ಟ್ ಪ್ರೊಪಲ್ಷನ್ಸ್ಗಳೇನಿದ್ದಾವಲ್ಲ, ಬಾಹ್ಯಾಕಾಶ ಯಾನ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬಳಸ್ತಕ್ಕಂತಹ ವಾಹಕಗಳಿದಾವಲ್ಲ, ಆ ವಾಹಕಗಳಲ್ಲಿ ಎಂಜಿನ್ ಪ್ರೊಪಲ್ಷನ್ ಫ್ಯೂಯಲ್ಸ್ಗಳಾಗಿ ಬಳಸ್ಕೊಳ್ಬೋದು. ಯಾವುದನ್ನು? ಹೈಡ್ರೋಜನನ್ನು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೊಂದು ಪ್ರಶ್ನೆ ಆಗುತ್ತೆ ನಿಮಗೆ. ಹೈಡ್ರೋಜನ್ ಅಂದ ತಕ್ಷಣ ಇಡೀ ಯೂನಿವರ್ಸಲ್ಲಿ ಅಬಂಡೆಂಟ್ ಆಗಿರ್ತಕ್ಕಂತಹ ಒಂದು ಎಲಿಮೆಂಟ್ ಯಾವುದು ಅಂತ ಕೇಳಿದಾಗ ಹೈಡ್ರೋಜನ್ ಆಗುತ್ತೆ. ಅದು ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಇತರೆ ಆಕಾಶಕಾಯಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಹೈಡ್ರೋಜನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತದೆ. ಇಲ್ಲೊಂದು ಮಿಷನ್ನ ಕುರಿತಾಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ದ ಮಿಷನ್ ನೇಮ್ ಇಸ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತೇಳಿ ಕರಿತೇವೆ. ಸೊ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ಕೊಂಡಾಗ, ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತಲ್ವಾ, ಈ ಗ್ರೀನ್ ಹೈಡ್ರೋಜನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಗ್ರೀನ್ ಹೈಡ್ರೋಜನನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ? ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡುತ್ತೆ. ಅದಕ್ಕೋಸ್ಕರನೇ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನನ್ನು ಏನು ಮಾಡಿದೆ? ಲಾಂಚ್ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ಕೊಂಡಾಗ, ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥ ಒಂದು ಫ್ಯೂಯಲ್ ಇದೆಯಲ್ಲ, ಇದನ್ನು ಇತರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ, ಅಂದರೆ ನೆಟ್ ಎಕ್ಸ್ಪೋರ್ಟರ್ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ಅದೇ ರೀತಿಯಾಗಿ ಡಿಮ್ಯಾಂಡ್ ಕ್ರಿಯೇಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಯುಟಿಲೈಸೇಷನ್ ಆಗಿರ್ಬೋದು, ಅದರೊತ್ತಿಗೆ ಗ್ರೀನ್ ಹೈಡ್ರೋಜನ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮುಖ್ಯ ಉದ್ದೇಶವನ್ನಾಗಿ ಹೊಂದಿದೆ ಈ ಒಂದು ಮಿಷನ್, ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಸ್ಕೀಮನ್ನು ಜಾರಿ ಮಾಡಿರ್ತಕ್ಕಂಥ ಒಂದು ನೋಡಲ್ ಮಿನಿಸ್ಟ್ರಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ನವ ಮತ್ತು ನವೀಕರಿಸಬಹುದಾದಂತಹ ಶಕ್ತಿ ಸಂಪನ್ಮೂಲಗಳ ಒಂದು ಮಿನಿಸ್ಟ್ರಿ ಏನಿದೆಯಲ್ಲ, ಸೊ ಈ ಮಿನಿಸ್ಟ್ರಿ ಏನು ಮಾಡುತ್ತೆ? ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಆಗಿದೆ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕಾಗತ್ತೆ? ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ, ನೋಡಿ, ಒಂದು ವರ್ಷಕ್ಕೆ 5 ಮಿಲಿಯನ್ ಮೆಟ್ರಿಕ್ ಟನ್ ಅಂತೇಳಿ ಕರಿತೀವಿ. 5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಬ್ಜೆಕ್ಟಿವನ್ನು ಹೊಂದಲಾಗಿದೆ. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಇದು ಒಂದನೇ ಪಾಯಿಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ರೀತಿಯಾಗಿ 2030 125 ಗಿಗಾವ್ಯಾಟ್ ಅಂತಕ್ಕಂತಹ ಒಂದು ಎನರ್ಜಿಯನ್ನು ಭಾರತದಲ್ಲಿ ತಯಾರು ಮಾಡಬೇಕು, ಆ ಒಂದು ಎನರ್ಜಿ ಕೆಪಾಸಿಟಿಯನ್ನು ಬಿಲ್ಡ್ ಮಾಡಬೇಕು ಅಂತೇಳಿ ಒಂದು ಟಾರ್ಗೆಟನ್ನು ಹಾಕಿಕೊಂಡಿದ್ದಾರೆ. ಎಂತಹ ಎನರ್ಜಿ ಇದು? ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ರಿನ್ಯೂವಬಲ್ ಅಂದ್ರೇನು? ಪುನರ್ ನವೀಕರಿಸಬಹುದಾಗಿರ್ತಕ್ಕಂಥ ಎನರ್ಜಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು ಇದನ್ನು. ಎಷ್ಟು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ? 2030ರಲ್ಲಿ 125 ಗಿಗಾವ್ಯಾಟಿಗೆ. ಸೊ ಇದು ಏನು ಮಾಡುತ್ತೆ? ನಮ್ಮ ಗ್ರೀನ್ ಹೈಡ್ರೋಜನ್ ಮಿಷನ್ ಏನಿದೆಯಲ್ಲ, ಇದು ಇದಕ್ಕೆ ಡೈರೆಕ್ಟಾಗಿ ಹೆಲ್ಪ್ಫುಲ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಒಂದು ವೇಳೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಸಕ್ಸಸ್ಫುಲ್ ಲಾಂಚ್ ಆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಇದು ಪಾಸಿಟಿವ್ ವೇಯಲ್ಲಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಏನು ಆ ಅಂಶಗಳು ಅಂತ ನೋಡ್ಕೊಂಡಾಗ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಅರ್ಥ ಆಗ್ತಿದೆಯಾ?
ಥೌಸಂಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ಈ ಒಂದು ಮಿಷನ್ನಿಂದ. ಕಾರಣ ಏನು ಅಂದರೆ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಷನ್ ಮಾಡಬೇಕೋಸ್ಕರ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಒನ್ ಆ್ಯಕ್ಚುಲಿ. ನಂತರದಲ್ಲಿ ಏನು ನಾವು ಫೋಸಿಲ್ ಫ್ಯೂಯಲ್ಸ್ಗಳೇನಿದಾವಲ್ಲ ಇದ್ರ ಮೇಲೆ ಡಿಪೆಂಡೆನ್ಸಿಯನ್ನು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ದಟ್ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ನ್ಯಾಷನಲ್ ಲೆವೆಲಲ್ಲಿ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ ಇವುಗಳ ಉತ್ಪಾದನೆ, ಇವುಗಳ ಎಕ್ಸಾಸ್ಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ 3 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಹೈಡ್ರೋಜನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಹೈಡ್ರೋಜನ್ ಅಂತ ಹೇಳಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಹಿಯರ್ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ, ಇದು ಹೆಚ್ಚು ದಹನಕಾರಿ ಇದೆ. ಇಟ್ ಈಸ್ ಹೈಲಿ ಫ್ಲೇಮಬಲ್ ಅಂತ ಹೇಳಿದೆ. ಹೈಡ್ರೋಜನ್ ಡಸ್ ನಾಟ್ ಅಕರ್ ಇನ್ ಡೆಪಾಸಿಟ್ಸ್ ಆರ್ ರಿಸರ್ವ್ಸ್ ಲೈಕ್ ಫೋಸಿಲ್ ಫ್ಯೂಯಲ್ಸ್ ಅಂತ ಹೇಳಿದೆ. ನಂತರದಲ್ಲಿ ವಾಟರ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಕಾಂಪೌಂಡ್ ಆಫ್ ಹೈಡ್ರೋಜನ್ ಫೌಂಡ್ ಆನ್ ಅರ್ತ್ ಅಂತ ಹೇಳಿದೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ 1, 2 and 3 ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೇಗೆ? ಇಟ್ ಈಸ್ ಹೈಲಿ ಫ್ಲಾಮಬಲ್ ಅಂತೇಳಿದೆ, ಇದು ಸರಿಯಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಇದೊಂದು ಲೈಟೆಸ್ಟ್ ಆಗಿರ್ತಕ್ಕಂತಹ ಮತ್ತು ಫಸ್ಟ್ ಎಲಿಮೆಂಟ್ ಅಂತ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೇವೆ. ಓಕೆನಾ? ಲೈಟೆಸ್ಟ್ ಎಲಿಮೆಂಟು ಮತ್ತು ಫಸ್ಟ್ ಎಲಿಮೆಂಟಿಂದ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ ಹೈಡ್ರೋಜನ್ ಏನಿದೆಯಲ್ಲ ಇದೊಂದು ನಾನ್ ಟ್ಯಾಕ್ಸಿಕ್, ನಾನ್ ಮೆಟಾಲಿಕ್, ಓಡೋರ್ಲೆಸ್, ಟೇಸ್ಟ್ಲೆಸ್ ಮತ್ತು ಕಲರ್ಲೆಸ್. ಇದರ ಜೊತೆಗೆ ಹೈಲಿ ಕಂಬಸ್ಟಿಬಲ್ ಡಯಾಮೆಟಿಕ್ ಗ್ಯಾಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಹೈಡ್ರೋಜನ್ ಡಸ್ ನಾಟ್ ಅಕರ್ ಇನ್ ಡೆಪಾಸಿಟ್ಸ್ ಆರ್ ರಿಸರ್ವ್ಸ್ ಲೈಕ್ ಫೋಸಿಲ್ ಫ್ಯೂಯಲ್ಸ್ ಅಂತ ಹೇಳಿದ್ರೆ ಇದು ಕೂಡ ಸರಿಯಾಗುತ್ತೆ. ನೋಡಿ, ಒಂದು ಅಟ್ಮಾಸ್ಫಿಯರನ್ನು ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಏರ್ಗಿಂತನೂ ಕೂಡ ಕಡಿಮೆ ಪ್ರಮಾಣದ ಒಂದು ವೆಯ್ಟನ್ನು ಹೊಂದಿರೋದ್ರಿಂದ ಏನಾಗುತ್ತೆ, ಹೈಡ್ರೋಜನ್ನು ನಮಗೆ ಈ ಡೆಪಾಸಿಟ್ಸ್ಗಳಲ್ಲಿ ರಿಸರ್ವ್ಸ್ ಲೈಕ್ ಫೋಸಿಲ್ ಫ್ಯೂಲ್ಸ್ಗಳಲ್ಲಿ ಕಂಡು ಬರೋದಿಲ್ಲ. ಆದುದರಿಂದ ಏನು ಮಾಡುತ್ತೆ, ಸ್ಟೇಟ್ಮೆಂಟು ಸರಿಯಾಗುತ್ತೆ. ವಾಟರ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಕಾಂಪೌಂಡ್ ಆಫ್ ಹೈಡ್ರೋಜನ್ ಫೌಂಡ್ ಆನ್ ಅರ್ತ್ ಅಂತೇಳಿ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗುತ್ತೆ. ನೋಡಿ, ಮುಂದಿನ ಪ್ರಶ್ನೆ ಸ್ವಲ್ಪ ಡೆಪ್ತ್ ಆಗಿರ್ತಕ್ಕಂಥದ್ದು. ನ್ಯೂಕ್ಲಿಯಸ್ ಜೊತೆಗೆ ಈ ಕೆಳಗಿನ ಯಾವ ಜೀವಕೋಶದ ಅಂಗಗಳು DNA ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ಅಲಾಂಗ್ ವಿತ್ ನ್ಯೂಕ್ಲಿಯಸ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ ಆರ್ಗನೈಲ್ಸ್ ಕಂಟೇನ್ಸ್ DNA ಅಂತ ಹೇಳಿದೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ದ ರೈಟ್ ಆನ್ಸರ್ ವಿಲ್ ಬಿ ಕ್ಲೋರೋಪ್ಲಾಸ್ಟ್. ನ್ಯೂಕ್ಲಿಯಸ್ನ ಜೊತೆಗೆ ಕ್ಲೋರೋಪ್ಲಾಸ್ಟ್ ಜೀವಕೋಶದ ಅಂಗಗಳು DNA ಹೊಂದಿರತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ, ನಾವೊಂದು ಯೂಕ್ಯಾರಿಯೋಟಿಕ್ ಸೆಲ್ಲನ್ನು ನಾವು ಕನ್ಸಿಡರ್ ಮಾಡಿದಾಗ DNA ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಇರುತ್ತೆ ಅಂತ ನಾವು ನೋಡ್ಕೊಂಡಾಗ ಮೊದಲನೇ ಪಾಯಿಂಟ್ ನೋಡ್ಕೊಂಡಾಗ ನಮಗೆ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನಮಗೆ ಕ್ಲೋರೋಪ್ಲಾಸ್ಟ್, ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ, ರೈಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡ್ಕೊಂಡಾಗ ಮೈಟೋಕಾಂಡ್ರಿಯಾ ಅಂತೇಳಿ ಕರಿತೀವಿ ನೋಡಿ. ಸೊ ಈ ಭಾಗದಲ್ಲೂ ಕೂಡ ನಮಗೆ ಏನು ಕಂಡುಬರುತ್ತೆ, DNA ಕಂಡುಬರುತ್ತೆ ಅನ್ನೋ ಮಾಹಿತಿಯನ್ನು ನಾವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ರಾಕೆಟ್ನ ಕ್ರಿಯೆಯು ಅದರ ಶಕ್ತಿಯುತ ಎಂಜಿನ್ನ ಬಲದಿಂದ ನೆಲದ ಮೇಲೆ ತಳ್ಳುವುದು ಮತ್ತು ಪ್ರತಿಕ್ರಿಯೆಯು ಭೂಮಿ ರಾಕೆಟ್ ಅನ್ನು ಸಮಾನ ಬಲದಿಂದ ಮೇಲಕ್ಕೆ ತಳ್ಳುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ. ದ ರಾಕೆಟ್ಸ್ ಆ್ಯಕ್ಷನ್ ಈಸ್ ಟು ಪುಷ್ ಡೌನ್ ಆನ್ ದಿ ಗ್ರೌಂಡ್ ವಿತ್ ದ ಫೋರ್ಸ್ ಆಫ್ ಇಟ್ಸ್ ಪವರ್ಫುಲ್ ಎಂಜಿನ್ಸ್ and the reaction is that the ground pushes the rocket upward with an equal force. ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿದೆ. ಸೊ ಇಲ್ಲೊಂದು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಕೊಡಲಾಗಿದೆ. ಆ ಆ್ಯಕ್ಟಿವಿಟೀಸ್ಗಳಿದೆಯಲ್ಲ ಒಂದು ಅಪ್ಲಿಕೇಶನ್ ಬೇಸ್ಡಲ್ಲಿ ಕೇಳಿರೋದ್ರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಿದಾಗ ನ್ಯೂಟನ್ಸ್ ಲಾ ಅಂತೇಳಿ ನಾವೇನು ಮಾಡಬೇಕಾಗತ್ತೆ, ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಈ ರಾಕೆಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ಕನ್ಸಿಡರ್ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನ್ಯೂಟನ್ನ ಒಂದು ಥರ್ಡ್ ಲಾ ಇದೆಯಲ್ವಾ, ಈ ನ್ಯೂಟನ್ನ ಥರ್ಡ್ ಲಾ ಆಧಾರದಲ್ಲಿಯೇ ರಾಕೆಟ್ ಕೆಲಸ ಮಾಡ್ತಕ್ಕಂಥದ್ದು, ಇದು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನ್ಯೂಟನ್ ಥರ್ಡ್ ಲಾ ಬಗ್ಗೆ ಎಲ್ಲರಿಗೂ ಕೂಡ ಫೆಮಿಲಿಯರ್ ಇದೆಯಲ್ವಾ, ನ್ಯೂಟನ್ ಥರ್ಡ್ ಲಾ ಅಂತೇಳಿ ಕರಿತೀವಿ. ಇದು ಚಲನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ರೂಲ್ಗಳು, ಓಕೆ, ಮೋಷನ್ ಲಾ ಅಂತೇಳಿ ಕೂಡ ಕರಿತೀವಿ ಇದಕ್ಕೆ. ಸೊ ಇಲ್ಲಿ ಥರ್ಡ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಕೊಂಡಾಗ ಫಾರ್ ಎವರಿ ಆ್ಯಕ್ಷನ್ ಇನ್ ನೇಚರ್ ದೇರ್ ಇಸ್ ಆ್ಯನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತೇಳಿದೆ. ಸೊ ಸಿಂಪಲ್ಲಾಗಿ ಅದಕ್ಕೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತೇಳಿ ಏನು ನೆನ್ಪಿಟ್ಕೊಳ್ಬೋದು. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತೇಳಿ ಕರಿತೀವಲ್ಲ, ಆ ಒಂದು ಮೀಡಿಯಮ್ ಆಧಾರದಲ್ಲಿ ಆ ಒಂದು ಕನ್ನಡದ ಪದದ ಮೂಲಕ ನೀವು ನೆನ್ಪಿಟ್ಕೊಳ್ಬೋದು. ಸೊ ನೋಡಿ, ಯಾವುದೇ ಒಂದು ರಾಕೆಟ್ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಇಂಧನದ ಮೂಲಕ ಹೊಗೆ ಬರುತ್ತೆ ಅಲ್ವಾ, ದಹನದ ಮೂಲಕ ಹೊಗೆ ಎಷ್ಟು ಫೋರ್ಸಾಗಿ ಕೆಳಗಡೆ ಬರುತ್ತೋ ಅಷ್ಟು ಫೋರ್ಸಾಗಿ ಏನಾಗ್ತಾ ಹೋಗುತ್ತೆ, ರಾಕೆಟ್ ಮೇಲ್ಗಡೆ ಹಾರ್ತಾ ಹೋಗ್ತದೆ. ಸೊ ಇಲ್ಲಿ ನಿಮಗೆ ಎಸ್ಕೇಪ್ ವೆಲಾಸಿಟಿ ಅಂತೇಳಿ ಒಂದು ಬರುತ್ತೆ, ಇದನ್ನು ನಾವು ವಿಮೋಚನಾ ವೇಗ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಭೂಮಿಯ ವಿಮೋಚನಾ ವೇಗ ಎಷ್ಟು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ.
ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅಗ್ನಿ ಪ್ರಧಾನ ಕ್ಷಿಪಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಗ್ನಿ ಪ್ರೈಮ್ ಮಿಸೈಲ್ ಅಂತ ಹೇಳಿದೆ. ನೋಡಿ, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಕರ್ನಾಟಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ನಿಮಗೆ ಈ ಮಿಸೈಲ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಇಸ್ರೋಗೆ ಸಂಬಂಧಪಟ್ಟಂತೆ, DRDOಗೆ ಸಂಬಂಧಪಟ್ಟಂತೆ, ಅಗ್ನಿ ಆಗಿರ್ಬೋದು, ವಿಶಾಲ್ ಆಗಿರ್ಬೋದು, ರೈಟ್, ಜೊತೆಗೆ ತೇಜಸ್ ಆಗಿರ್ಬೋದು, ಈ ರೀತಿಯಾಗಿರ್ತ ಹಲವಾರು ರೀತಿಯಾಗಿರ್ತಕ್ಕಂತಹ ಇಂಡೋಜಿನಿಯಸ್ ಟೆಕ್ನಾಲಜಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಾಗ, ಇಟ್ ಈಸ್ ಎ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ವಿತ್ ರೇಂಜ್ ಆಫ್ ಕ್ಯಾಪಬಿಲಿಟಿ ಮೋರ್ ದೆನ್ 5000 ಕಿಲೋಮೀಟರ್ಸ್ ಅಂತೇಳಿದೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ, ಇಟ್ ಈಸ್ ಆನ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ಅಗ್ನಿ 1 ಮಿಸೈಲ್ ಅಲಾಂಗ್ ವಿತ್ ಹೈ ಲೆವೆಲ್ ಅಕ್ಯುರೇಸಿ ಅಂತೇಳಿದೆ. ಇಟ್ ಈಸ್ ಅ ನ್ಯೂಕ್ಲಿಯರ್ ಕೆಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೇಳಿದೆ. ಈ ಮೂರು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ನೋಡ್ಕೊಂಡಾಗ ಆಪ್ಷನ್ ಸ್ಟೇಟ್ಮೆಂಟ್ 3 ಸರಿಯಾಗುತ್ತೆ. ವಿತ್ ದ್ಯಾಟ್ ಲಾಜಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಟ್ವಿಸ್ಟನ್ನು ಕೊಟ್ಟಿದ್ದಾನೆ ಅವನು. 5000 ಕಿಲೋಮೀಟರ್ಸ್ ಅಂತ ಹೇಳಿದೆಯಲ್ಲ, ಆ್ಯಕ್ಚುಲಿ ಅದೇನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಅಗ್ನಿ ಪಿ ಏನಿದೆಯಲ್ಲ, ಇದೊಂದು ನ್ಯೂ ಜನರೇಷನ್ ಅಡ್ವಾನ್ಸ್ಡ್ ವೇರಿಯಂಟ್ ಆಫ್ ಅಗ್ನಿ ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಅಗ್ನಿ ಪ್ರೈಮ್ ಮಿಸೈಲ್ನ. ಅದೇ ರೀತಿಯಾಗಿ ಈ ಮಿಸೈಲ್ನ ಒಂದು ರೇಂಜ್ ಕೆಪಬಿಲಿಟಿ ಎಷ್ಟಿದೆ ಗೊತ್ತಿದೆಯಾ ನಿಮಗೆ? 1000ದಿಂದ 2000 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿದೆ ಈ ಅಗ್ನಿ ಪ್ರೈಮ್ ಮಿಸೈಲ್ ಅಂತಕ್ಕಂಥದ್ದು. ಸೊ ಆದುದರಿಂದ 5000 ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ವಿತ್ ದಟ್ ಲಾಜಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಪ್ರಮುಖವಾದಂಥ ಸಂಸ್ಥೆ ಇದೆ. ಅದನ್ನು ನಾವು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಸಕ್ಸಸ್ಫುಲ್ಲಾಗಿ ಅಗ್ನಿ ಪ್ರೈಮ್ ಅಥವಾ ಅಗ್ನಿ ಪಿ ಅಂತಕ್ಕಂಥ ಒಂದು ಮಿಸೈಲನ್ನು, ಇದೊಂದು ನ್ಯೂ ಜನ್ರೇಷನ್ ಮಿಸೈಲು, ಜೊತೆಗೆ ನ್ಯೂಕ್ಲಿಯರ್ ಕ್ಯಾಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ನಿಮಗೆ ಬೇಸಿಕ್ಕಾಗಿ ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ನ ಡಿಫ್ರೆನ್ಸು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಅಗ್ನಿ ಪಿ ಮಿಸೈಲ್ ಏನಿದೆಯಲ್ಲ, DRDO ಸಕ್ಸಸ್ಫುಲ್ಲಾಗಿ ಇತ್ತೀಚೆಗೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಅಗ್ನಿ ಪಿ ಮಿಸೈಲ್ಗೆ ಸಂಬಂಧಪಟ್ಟಂತೆ 2 ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇದೊಂದು ಶಾರ್ಟ್ ಆಗಿದೆ, ಜೊತೆಗೆ ಲೈಟರ್ ಆಗಿರ್ತಕ್ಕಂತಹ ಮಿಸೈಲ್ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಏನು ಅಂದರೆ, ಇದರ ಒಂದು ರೇಂಜ್ ಎಷ್ಟಿದೆ ಅಂತ ನೋಡ್ಕೊಂಡಾಗ 2000 ಕಿಲೋಮೀಟರ್ ಇಸ್ ದ ರೇಂಜ್. ನೋಡಿ, ಈ ಒಂದು ಚಿತ್ರವನ್ನು ಗಮನಿಸಿ. ಇಲ್ಲಿ ನೋಡಿ, ಬ್ಯಾಲಿಸ್ಟಿಕ್ ಮಿಸೈಲ್ ಈ ರೀತಿಯಾಗಿರುತ್ತೆ, ಇದರ ರೇಂಜ್ ಈ ರೀತಿಯಾಗಿರುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ಬಟ್ ಕ್ರೂಸ್ ಮಿಸೈಲ್ ಈ ರೀತಿಯಾಗಿರ್ತೀಯಲ್ಲ, ಈ ರೀತಿಯಾಗಿರ್ತಕ್ಕಂಥ ಸ್ಟ್ರೈಟ್ ಆಗಿರ್ತಕ್ಕಂಥ ರೇಂಜನ್ನು ಹೊಂದಿದೆ. ಬಟ್ ಆ ರೇಂಜ್ ಏನಿದೆಯಲ್ಲ, ನಿಖರವಾಗಿರ್ತಕ್ಕಂಥದ್ದು. ಬ್ಯಾಲಿಸ್ಟಿಕ್ ಮಿಸೈಲು ಕೂಡ ಅಷ್ಟೇ, ಅದು ಕೂಡ ನಿಖರವಾಗಿರುತ್ತೆ. ಬಟ್ ಇದರ ರೇಂಜ್ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಕ್ರೂಸ್ ಮಿಸೈಲ್ನ ರೇಂಜ್ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಚಿತ್ರದ ಮೂಲಕ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಗಲಿಲ್ವಾ? ಇಲ್ಲೊಂದು ಚಾರ್ಟನ್ನು ಕೊಟ್ಟಿದ್ದೀವಿ ನೋಡಿ. ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ರೀತಿಯಾಗಿರುತ್ತೆ, ಕ್ರೂಸ್ ಮಿಸೈಲ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಪೃಥ್ವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಬ್ರಹ್ಮೋಸ್ ಮಿಸೈಲ್ ಇದೆ ನೋಡಿ, ಇದೊಂದು ಕ್ರೂಸ್ ಮಿಸೈಲ್ ಈ ರೀತಿಯಾಗಿದೆ. ಸೊ ಹಿಂದೆ UPSCಲಿ 2024ರ UPSC ಪರೀಕ್ಷೆಯಲ್ಲಿ ಬ್ರಹ್ಮೋಸ್ಗೆ ಸಂಬಂಧಪಟ್ಟಂತೆ, ರಾಫಾಲೆ ಯುದ್ಧ ಹೆಲಿಕಾಪ್ಟರ್ಗೆ ಸಂಬಂಧಪಟ್ಟಂತೆ, ಅಂದರೆ ರಾಫಾಲೆ ಏರ್ಕ್ರಾಫ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇವೆರಡೂ ಕೂಡ 5th ಜನರೇಷನ್ಗೆ ಸಂಬಂಧಪಟ್ಟಿದೆಯಾ ಅಂತಲೇ ಪ್ರಶ್ನೆ ಕೇಳಲಾಗಿತ್ತು. ಆಲ್ರೆಡಿ ಫಸ್ಟ್ ಆಫ್ ಆಲ್ ಇದು 5th ಜನರೇಷನ್ಗೆ ಸಂಬಂಧಪಟ್ಟಿಲ್ಲ, 4.5 ಜನ್ರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಿವೈಸಸ್ಗಳು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿದೆ ಶಾರ್ಟ್ ಟರ್ಮ್ ಅಂತಿದೆ, ಶಾರ್ಟ್ ಟೈಮ್ ಅಂತೇಳಿದೆ. ಬಟ್ ಇಲ್ಲಿ ನೋಡಿ, ಈ ಒಂದು ಫ್ಲೈಟ್ ಏನಿರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಸೆಲ್ಫ್ ಪ್ರೊಪೆಲ್ಡ್, ಎಂಡ್ ಆಗೋ ತನಕನೂ ಕೂಡ ಸೆಲ್ಫ್ ಪ್ರೊಪೆಲ್ಡ್ ಆಗಿರುತ್ತೆ ಕ್ರೂಸ್ ಮಿಸೈಲ್. ಅದಕ್ಕೆ ನಾವು ಬ್ರಹ್ಮೋಸ್ ಮಿಸೈಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ರಾಕೆಟ್ ಇಂಜಿನಿಗೆ ಸಿಮಿಲರ್ ಆಗಿರ್ತಕ್ಕಂತಹ ಒಂದು ಇಂಜಿನನ್ನು ಹೊಂದಿದೆ ಬ್ಯಾಲಿಸ್ಟಿಕ್ ಮಿಸೈಲ್. ಬಟ್ ಇಲ್ಲಿ ಕ್ರೂಸ್ ಮಿಸೈಲು ಜೆಟ್ ಇಂಜಿನಿಗೆ ಸಿಮಿಲರ್ ಆಗಿರ್ತಕ್ಕಂತಹ ಒಂದು ಮಿಸೈಲನ್ನು ಸಿಮಿಲಾರಿಟಿಯನ್ನು ಹೊಂದಿದೆ, ಅದರ ಒಂದು ಸರಿಸಮಾನವಾಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಹೊಂದಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಲೀವ್ ದ ಅರ್ತ್ ಅಟ್ಮಾಸ್ಫಿಯರ್ ಆ್ಯಂಡ್ ರೀಎಂಟರ್ ಅಂತೇಳಿದೆ. ಈ ದೊಡ್ಡದಾಗಿರ್ತಕ್ಕಂಥ ರೇಂಜ್ ಹೊಂದಿದೆಯಲ್ಲ ಆ ಬ್ಯಾಲಿಸ್ಟಿಕ್ ಮಿಸೈಲು, ಅರ್ತ್ ಅಟ್ಮಾಸ್ಫಿಯರನ್ನು ಲೀವ್ ಮಾಡಿ ಅದರ ಜೊತೆಗೆ ಮತ್ತೆ ರೀಎಂಟರ್ ಆಗ್ತಕ್ಕಂಥ ಕೆಪಾಸಿಟಿ ಹೊಂದಿದೆ. ಬಟ್ ಕ್ರೂಸ್ ಮಿಸೈಲ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಅಟ್ಮಾಸ್ಫಿಯರ್ ನಡುವೆನೇ, ಅಟ್ಮಾಸ್ಫಿಯರ್ನಲ್ಲಿಯೇ ಏನು ಮಾಡ್ತಾ ಹೋಗ್ತದೆ, ತನ್ನ ಪಾತನ್ನು ಕ್ರಿಯೇಟ್ ಮಾಡಿಕೊಂಡು ಟಾರ್ಗೆಟನ್ನು ರೀಚ್ ಮಾಡುತ್ತೆ ಅಂತೇಳಿ. ಸೊ ಯಾವಾಗಲೂ ಕೂಡ ಅರ್ಥನ್ನು ಅಂದರೆ ಅಟ್ಮಾಸ್ಫಿಯರನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅನ್ನೋದ್ರ ಮಾಹಿತಿನ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮೇಲೆ ಏನೇನು ಪರಿಣಾಮ ಬೀರ್ಬೋದು, ಒಂದು ಗ್ರಾವಿಟಿ ಆಗಿರ್ಬೋದು, ಏರ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಮತ್ತು ಕೋರಿಯಾಲಿಸಿಸ್ ಫೋರ್ಸ್ ಆಗಿರ್ಬೋದು. ಈ 3 ರೀತಿಯಾಗಿರ್ತಕ್ಕಂಥ ಅಂಶ ಬ್ಯಾಲಿಸ್ಟಿಕ್ ಮಿಸೈಲ್ ಮೇಲೆ ಪರಿಣಾಮ ಬೀರುತ್ತೆ. ಕಾರಣ ಏನು ಅಂದರೆ, ಇದರ ಒಂದು ದಾರಿಯನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ಗೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕ್ರೂಸ್ ಮಿಸೈಲ್ ಏನು ಮಾಡುತ್ತೆ ಅಂದರೆ ಹೈ ಪ್ರಿಸಿಷನ್ ಹೊಂದಿದೆ,
ಸಿಕ್ಕಾಬಟ್ಟೆ ಹೈ ರೇಂಜ್ ಆಫ್ ಗೈಡೆಡನ್ನು ಕೊಡಲಾಗುತ್ತೆ. ಹೈ ಪ್ರಮಾಣದಲ್ಲಿ ಪ್ರೊಪೆಲನ್ನು ಮಾಡಲಾಗುತ್ತೆ. ಇದನ್ನು ಕಾನ್ಸ್ಟೆಂಟಾಗಿ ರೆಗ್ಯುಲೇಟ್ ಮಾಡೋದ್ರಿಂದ ಇದರ ಒಂದು ಟಾರ್ಗೆಟ್, ಇದರ ಒಂದು ಪಾತನ್ನು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಹೋಗುತ್ತೆ, ನಿಯಂತ್ರಣ ಮಾಡಲಾಗುತ್ತೆ ಕ್ರೂಸ್ ಮಿಸೈಲಲ್ಲಿ. ಜೊತೆಗೆ ಈ ಒಂದು ರೇಂಜನ್ನು ನೋಡ್ಕೊಂಡಾಗ, ಬ್ಯಾಲಿಸ್ಟಿಕ್ ಮಿಸೈಲ್ನ ರೇಂಜನ್ನು ನೋಡ್ಕೊಂಡಾಗ 300 ಕಿಲೋಮೀಟರಿಂದ 12,000 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಈ ಒಂದು ಇನಿಷಿಯಲ್ ಟ್ರಾಜೆಕ್ಟರಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ಯೂಯಲ್ನ ರಿಕ್ವೈರ್ಮೆಂಟ್ ಇರೋದಿಲ್ಲ. ನೆಕ್ಸ್ಟು ಕ್ರೂಸ್ ಮಿಸೈಲ್ನ ಒಂದು ರೇಂಜ್ ಅಂತ ನೋಡ್ಕೊಂಡಾಗ ಬಿಲೋ 500 ಕಿಲೋಮೀಟರ್ಸ್, ಅರ್ಥ ಆಗ್ತಿದೆ ನಿಮಗೆ, 500 ಕಿಲೋಮೀಟರ್ಗಿಂತ ಕಡಿಮೆ ಪ್ರಮಾಣದಲ್ಲಿಯೇ ನಮಗೆ ಕ್ರೂಸ್ ಮಿಸೈಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೇಂಜನ್ನು ಹೊಂದೋದಾಗಿದೆ. ಬಟ್ ಈ ಟಾರ್ಗೆಟ್ ಇದೆಯಲ್ಲ, ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಿಸಿಷನ್ ಹೊಂದಿರುತ್ತೆ. ಅಂದರೆ ಹಿಟ್ ಆಗುವಂಥ ಚಾನ್ಸಸ್ಸು ಈ ಒಂದು ಕ್ರೂಸ್ ಮಿಸೈಲಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ. ನಂತರದಲ್ಲಿ ಪೇಲೋಡ್ ಕೆಪಾಸಿಟಿ ಏನಾಗಿರುತ್ತೆ ಈ ಪ್ರಮಾಣದಲ್ಲಿ, ಅಂದರೆ ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲಲ್ಲಿ ಕಡಿಮೆ ಇರುತ್ತೆ, ಬಟ್ ಬ್ಯಾಲಿಸ್ಟಿಕ್ ಮಿಸೈಲಲ್ಲಿ ಪೇಲೋಡ್ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲು ಪೇಲೋಡನ್ನು, ಅಂದರೆ ಮಲ್ಟಿಪಲ್ ಪೇಲೋಡ್ಸ್ಗಳನ್ನು ಕ್ಯಾರಿ ಮಾಡೋ ಕೆಪಾಸಿಟಿಯನ್ನು ಹೊಂದಿದೆ ಬ್ಯಾಲಿಸ್ಟಿಕ್ ಮಿಸೈಲ್. ಇನ್ ದ ಕೇಸ್ ಆಫ್ ಕ್ರೂಸ್ ಮಿಸೈಲು ಏನು ಮಾಡುತ್ತೆ, ಸಿಂಗಲ್ ಪೇಲೋಡ್ ಏನು ಮಾಡುತ್ತೆ, ಲಾಂಚ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ, ಬ್ರಹ್ಮೋಸ್, ಅದರ ಮೂಲಕ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಅಂಶ ಏನು ಅಂದರೆ, ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ನ್ಯೂಕ್ಲಿಯರ್ ವಾರ್ಹೆಡ್ ಲಾಂಚ್ ಮಾಡೋದಕ್ಕೆ ಬಳಸ್ಕೊಂಡ್ರೆ, ಕ್ರೂಸ್ ಮಿಸೈಲ್ಸ್ಗಳನ್ನು ಕನ್ವೆನ್ಷನಲ್ ವಾರ್ಹೆಡ್ಸನ್ನು ಲಾಂಚ್ ಮಾಡೋದಕ್ಕೆ ಬಳಸ್ಕೊಳ್ಳಲಾಗುತ್ತೆ. ಈ ರೀತಿಯಾಗಿ ಡಿಫ್ರೆನ್ಸಸ್ಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ KS ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಈ ರೀತಿಯಾಗಿರ್ತಕ್ಕಂಥ ಕ್ರೂಸ್ ಮಿಸೈಲ್ಗಳಿಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸಸ್ಗಳನ್ನು ಕೊಟ್ಬಿಡ್ತಾನೆ. ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದೆ. ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇದೆ. ಕಂಟಿನ್ಯೂಸ್ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಸರ್ಕ್ಯೂಟ್ ಪ್ರೊಡ್ಯೂಸಸ್ ಹೀಟ್ ಅಂತೇಳಿದೆ. ಎಲೆಕ್ಟ್ರಾನ್ಸ್ ಆರ್ ಕನ್ಸ್ಯೂಮ್ಡ್ ಇನ್ ಆ್ಯನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತೇಳಿದೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಕನ್ಸಿಡರ್ ಮಾಡಿದಾಗ ಆಪ್ಷನ್ ಎನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಆ್ಯಸ್ ಸರ್ಕ್ಯೂಟ್ ಪ್ರೊಡ್ಯೂಸ್ ಹೀಟ್ ಅಂತೇಳಿದೆ, ಸರಿಯಾಗಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನಾವು ನೋಡಿಕೊಂಡಾಗ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತೇಳಿದೆ ನೋಡಿ, ಎಲೆಕ್ಟ್ರಾನ್ಸ್ ಆರ್ ಕನ್ಸ್ಯೂಮ್ಡ್ ಇನ್ ಆ್ಯನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತೇಳಿದೆಯಲ್ಲ, ಇದೇನಾಗುತ್ತೆ, ತಪ್ಪಾಗುತ್ತೆ. ವಿತ್ ದಟ್ ಲಾಜಿಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ತುಂಬ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಏನು ಅಂತ ನೋಡ್ಕೊಂಡಾಗ ನಮಗೆ ಎಲೆಕ್ಟ್ರಾನ್ಸ್ಗಳು ಏನಿದಾವಲ್ಲ, ಈ ಎಲೆಕ್ಟ್ರಾನ್ ಸರ್ಕ್ಯೂಟ್ಸ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಕನ್ಸ್ಯೂಮ್ ಆಗ್ತದೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದೇನಾಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಎಲೆಕ್ಟ್ರಾನ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ, ಎಲೆಕ್ಟ್ರಾನ್ಸ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ TV ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳಾಗಿರ್ಬೋದು, ಅದೇ ರೀತಿಯಾಗಿ ವಾಷಿಂಗ್ ಮಿಷಿನ್ಸ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಫೋನ್ ಚಾರ್ಜಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ, ಎಲೆಕ್ಟ್ರಾನ್ಸ್ಗಳನ್ನು ಕನ್ಸ್ಯೂಮ್ ಮಾಡೋದಿಲ್ಲ, ಬದಲಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬೋರ್ಡ್ಸ್ಗಳಿಗೆ ದುಡ್ಡನ್ನು ಪೇ ಮಾಡ್ತೇವೆ. ನೋಡಿ, ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೊಡಲಾಗಿರುವಂಥದ್ದು. ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಒನ್ ಬೈ ಒನ್ ನೋಡ್ಕೊಳ್ಳೋಣ. ಆ್ಯನ್ ಆಬ್ಜೆಕ್ಟ್ ರಿಮೇನ್ಸ್ ಅಟ್ ರೆಸ್ಟ್ ಅನ್ಲೆಸ್ ಆ್ಯಕ್ಟೆಡ್ ಅಪಾನ್ ಬೈ ಎ ಫೋರ್ಸ್ ಅಂತೇಳಿದೆ. ಸೊ ಅದೇ ರೀತಿಯಾಗಿ ದ ಸ್ಪೀಡ್ ಆಫ್ ಲೈಟ್ ಇನ್ ಎ ವ್ಯಾಕ್ಯೂಮ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಮೋಷನ್ ಆಫ್ ಅಬ್ಸರ್ವರ್ಸ್ ಅಂತಿದೆ. ದ ಎಬಿಲಿಟಿ ಆರ್ ಟೆಂಡೆನ್ಸಿ ಆಫ್ ಸಮಥಿಂಗ್ ಟು ಫ್ಲೋಟ್ ಇನ್ ಅ ವಾಟರ್ ಆರ್ ಅದರ್ ಫ್ಲೂಯಿಡ್ಸ್ ಅಂತಿದೆ. ನನ್ ಆಫ್ ದ ಎಬೋ ಅಂತೇಳಿದೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸೋಣ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ದ ಎಬಿಲಿಟಿ ಆರ್ ಟೆಂಡೆನ್ಸಿ ಆಫ್ ಸಮಥಿಂಗ್ ಟು ಫ್ಲೋಟ್ ಇನ್ ವಾಟರ್ ಆರ್ ಅದರ್ ಫ್ಲೂಯಿಡ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹೇಗೆ ಹೇಳ್ತೇನೆ ನೋಡಿ, ತುಂಬ ಸಿಂಪಲಾಗಿ ಹೇಳ್ತೀನಿ. ನೀರಿನಲ್ಲಿ ಅಥವಾ ಇತರ ದ್ರವಗಳಲ್ಲಿ ತೇಲುವ ಸಾಮರ್ಥ್ಯ ಆರ್ ಪ್ರವೃತ್ತಿ ಅಂತ ಇದೆ. ನೋಡಿ, ಒಂದು ನೀರಿನ ಪ್ರದೇಶ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ. ಈ ನೀರಿನ ಪ್ರದೇಶದಲ್ಲಿ ನೀರಿದೆ, ಓಕೆನಾ, ನೀರಿದೆ. ಆರ್ಕಿಮಿಡಿಸ್ ತತ್ವದ ಪ್ರಕಾರವಾಗಿ ನಾವು ಮಾತಾಡ್ತಾ ಇರೋದು. ಸೊ ಇಲ್ಲಿ ಒಂದು ದ್ರವ್ಯವನ್ನು ಅಥವಾ ಒಂದು ವಸ್ತುವನ್ನು ನಾವೇನು ಮಾಡಿದ್ವಿ, ಈ ಒಂದು ದ್ರವ್ಯದ ಒಳಗಡೆ, ಈ ಒಂದು ನೀರಿನ ಒಳಗಡೆ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಓಕೆನಾ. ನೀರಿಗೆ ಹಾಕಿದಾಗ ಈ ದ್ರವ್ಯದ ರಾಶಿ ಎಷ್ಟಿದೆಯಲ್ಲ, ಇದರ ಪ್ರಮಾಣದಷ್ಟೇ ಇಲ್ಲಿರ್ತಕ್ಕಂಥ ನೀರು ಹೊರಗಡೆ ಬರುತ್ತೆ, ಈ ರೀತಿಯಾಗಿ ಹೊರಗಡೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನೇ ಆರ್ಕಿಮಿಡಿಸ್ ತತ್ವ ಅಂತೇಳಿ ಕರಿತೀವಿ. ಸಿಂಪಲ್ಲಾಗಿ ಅರ್ಥ ಆಯ್ತಾ, ರೈಟ್? ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂದ ತಕ್ಷಣ ನಮಗೆ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂದರೆ, ಸೊ ಭೌತಶಾಸ್ತ್ರದಲ್ಲಿ ಆರ್ಕಿಮಿಡಿಸ್ ತತ್ವ ಅಂದರೆ ಲಾ ಆಫ್ ಬಯನ್ಸಿ ಅಂತ ಕರಿತೀವಿ. ಅಂದರೆ ಎಬಿಲಿಟಿ ಆರ್ ಟೆಂಡೆನ್ಸಿ ಆಫ್ ಸಮಥಿಂಗ್ ಟು ಫ್ಲೋಟ್ ಇನ್ ವಾಟರ್ ಆರ್ ಅದರ್ ಫ್ಲೂಯಿಡ್ಸ್. ನೀರಿನಲ್ಲಿ ತೇಲುವಂತಹ ಒಂದು ಎಬಿಲಿಟಿ ಅಥವಾ ಒಂದು ಟೆಂಡೆನ್ಸಿ ಏನಿದೆಯಲ್ಲ, ಇದನ್ನು ಬಯಾನ್ಸಿ ಅಥವಾ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ನೋಡಿ, ಈ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನನ್ನು ನಾವು ನೋಡ್ಕೊಂಡಾಗ ಸಬ್ಮರೀನ್ಸ್ಗಳು ಏನು ವರ್ಕ್ ಮಾಡ್ತಾವಲ್ಲ, ಅದೇ ರೀತಿಯಾಗಿ ಶಿಪ್ಸ್ಗಳು ಏನು ವರ್ಕ್ ಮಾಡ್ತಾವಲ್ಲ, ಆ್ಯಕ್ಚುಲಿ ಈ ಒಂದು ಪ್ರಿನ್ಸಿಪಲ್ನ ಅಂಡರ್ ಇಲ್ಲಿ. ನೋಡಿ, 91ನೇ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರೋದು. ಸಮುದ್ರದ ಅಡಿಯಲ್ಲಿ ಮುಳುಗಿರುವ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ದ ರೈಟ್ ಆನ್ಸರ್ ವಿಲ್ ಬಿ ಸೋನಾರ್ ಅಂತೇಳಿ ಕರಿತೀವಿ. ಅಂದರೆ ಸಮುದ್ರದ ಅಡಿ ಭಾಗದಲ್ಲಿ ಯಾವ ಒಂದು ಪ್ಲೇಸಸ್, ಯಾವ ಒಂದು ವಸ್ತು ಇದೆ ಅಥವಾ ಯಾವುದೋ ಒಂದು ದ್ರವ್ಯವಿದೆ ಅಥವಾ ಯಾವುದೇ ಒಂದು ಜೀವಿ ಇದೆ ಅನ್ನೋದನ್ನು ನಾವು ಸೋನಾರ್ ಮುಖಾಂತರವಾಗಿ ನಾವು
ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಸ್ವಲ್ಪ ಸೋನಾರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸುಮಾರು ಸಲ ಈ ಒಂದು ವಿಭಾಗದ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಸೋನಾರ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕಾಗಿರುವಂಥ ಮೊದಲನೇ ಅಂಶ ಏನು ಅಂದರೆ, ಸೊ ಇದರ ಫುಲ್ ಫಾರ್ಮನ್ನು ನಾವು ನೋಡ್ಕೊಂಡಾಗ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೇವೆ. ಇದು ಮೊದಲನೇ ಪಾಯಿಂಟ್, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತೇಳಿ ಕರಿತೀವಿ. ಸೊ ಇದಾದ ನಂತರದಲ್ಲಿ ಇಲ್ಲಿ ಯಾವ ವೇವ್ಸ್ಗಳನ್ನು ಬಳಸ್ತಾರೆ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಅಲ್ಟ್ರಾಸಾನಿಕ್ ವೇವ್ಸ್ ಅಂತೇಳಿ ಕರಿತೇವೆ. ಅರ್ಥ ಆಗ್ತಿದೆ ನಿಮಗೆ? ಅಲ್ಟ್ರಾಸಾನಿಕ್ ವೇವ್ಸನ್ನು ಬಳಸ್ಕೊಂಡು ಒಂದು ಆಬ್ಜೆಕ್ಟಿನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅದರ ಜೊತೆಗೆ ಸ್ಪೀಡ್ ಆಫ್ ಅಂಡರ್ ವಾಟರ್ ಆಗಿರ್ಬೋದು. ಅರ್ಥ ಆಗ್ತಿದೆಯಾ? ಡಿಸ್ಟೆನ್ಸ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಥವಾ ಸ್ಪೀಡ್ ಆಗಿರ್ಬೋದು. ಯಾವ ಒಂದು ಆಬ್ಜೆಕ್ಟ್ನ ಅಡಿಯಲ್ಲಿ ನೋಡ್ಕೊಂಡಾಗ ಆಬ್ಜೆಕ್ಟ್ ಅಂದರೆ ಸಮುದ್ರದ ಅಡಿಯಲ್ಲಿರ್ತಕ್ಕಂತಹ ಒಂದು ಆಬ್ಜೆಕ್ಟ್ನ ಸ್ಪೀಡು, ಡೈರೆಕ್ಷನು, ಡಿಸ್ಟೆನ್ಸನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದನ್ನು ಬಳಸ್ಕೊಂಡು, ಸೋನಾರನ್ನು ಬಳಸ್ಕೊಂಡು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವೊಂದು ಆಬ್ಜೆಕ್ಟ್ಸ್ಗಳಿದ್ದಾವೆ, ಅವುಗಳ ಒಂದು ಉಪಯೋಗ ಏನು ಅಂತ ನೋಡ್ಕೊಂಡಾಗ ಮೊದಲನೇ ಹಂತದಲ್ಲಿ ನಮಗೆ ಆಲ್ಟಿಮೀಟರ್ ಅಂತ ಒಂದು ಆಬ್ಜೆಕ್ಟ್ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಆಲ್ಟಿಮೀಟರ್ ಅಂತ ಒಂದು ಆಬ್ಜೆಕ್ಟ್ ಬರುತ್ತಲ್ಲ, ಇದು ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಕಾರಣ ಏನು ಅಂದರೆ, ಒಂದು ವಸ್ತುವಿನ ಅಥವಾ ಒಂದು ಆಬ್ಜೆಕ್ಟಿನ ಎತ್ತರ ಎಷ್ಟಿದೆ, ಆಲ್ಟಿಟ್ಯೂಡ್ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಲ್ಟಿಮೀಟರ್ನ ಬಳಸ್ಕೊಳ್ತೀವಿ. ಅದೇ ಥರ ಎರಡನೇ ಪಾಯಿಂಟ್ ನೋಡ್ಕೊಂಡಾಗ ಅಮ್ಮೀಟರ್ ಅಂತೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು ಪ್ರಶ್ನೆ ಆಗಿದೆ ಒಂದು ಬಾರಿ. ಅಮ್ಮೀಟರ್ನ ಮುಖ್ಯವಾದಂಥ ಕೆಲಸ ಏನು ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಈ ಎಲೆಕ್ಟ್ರಿಕ್ ಕರೆಂಟ್ನ ಒಂದು ಮೆಜರ್ ಮಾಡೋದಕ್ಕೆ, ವಿದ್ಯುತ್ ಪ್ರವಾಹವನ್ನು ಮೆಜರ್ ಮಾಡೋದಕ್ಕೆ ಅಮ್ಮೀಟರನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಅನಿಮೋಮೀಟರ್ ಅಂತಕ್ಕಂಥದ್ದು ಇನ್ನೊಂದು ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು ಅನಿಮೋಮೀಟರ್ ಅಂತೇಳಿ ಸುಮಾರು ಸಲ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಅನಿಮೋಮೀಟರ್ ಯಾವುದಕ್ಕೆ ಬಳಸ್ಕೊಳ್ತೀವಿ? ಸೊ ಇಲ್ಲಿ ಸ್ಪೀಡ್, ಡೈರೆಕ್ಷನ್ ಆ್ಯಂಡ್ ಪ್ರೆಷರ್ ಆಫ್ ದ ವಿಂಡ್, ಅಂದರೆ ಒಂದು ಮಾರುತ ಬೀಸ್ತಾ ಇದೆ ಅಂದರೆ ಅದರ ಒಂದು ಸ್ಪೀಡ್ ಎಷ್ಟಿದೆ, ಅದರ ಒಂದು ಡೈರೆಕ್ಷನ್ ಯಾವ ಕಡೆ ಇದೆ, ಅದರ ಒಂದು ಒತ್ತಡ ಯಾವ ರೀತಿಯಾಗಿದೆ, ಇವೆಲ್ಲವನ್ನು ಕಂಡುಹಿಡಿಯೋದಕ್ಕೋಸ್ಕರ ಅನಿಮೋಮೀಟರನ್ನು ಬಳಸ್ಕೊಳ್ತೀವಿ. ತುಂಬಾ ಇಂಪಾರ್ಟೆಂಟು, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ LPG ಕಂಟೈನ್ಸ್ ಅಂತ ಹೇಳಿದೆ. ಅಂದರೆ LPGಲಿ ಏನನ್ನು ಒಳಗೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬಾ ಈಸಿಯಾಗಿದೆ. ಪ್ರೋಪೇನ್ ಮತ್ತು ಬೂಟೇನ್ ಅಂತೇಳಿ ಕರಿತೀವಿ. ಇವು ಎರಡೂ ಕೂಡ ಒಳಗೊಂಡಿದೆ LPG. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಮುಂದುವರೆದಂತೆ LPG ಅಂದ ತಕ್ಷಣ ನಿಮಗೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಮಾಹಿತಿ ಏನಂತ ನೋಡ್ಕೊಂಡಾಗ, ಇಟ್ ಈಸ್ ಮೇಡ್ ಅಪ್ ಆಫ್ ಪ್ರೋಪೇನ್ ಆ್ಯಂಡ್ ಬ್ಯೂಟೇನ್ ಅಂತೇಳಿ ಗೊತ್ತಾಯಿತು ನಮಗೆ. ಅರ್ಥ ಆಗ್ತಿದೆ ನಿಮಗೆ? ಪ್ರೋಪೇನ್ ಆ್ಯಂಡ್ ಬ್ಯೂಟೇನಿಂದ ತಯಾರು ಮಾಡಿದ್ದೀವಿ ಅಂತ. ಎಲ್ಲೆಲ್ಲಿ ಬಳಸ್ತೀವಿ ಇದನ್ನು? ಕುಕ್ಕಿಂಗ್ ಪರ್ಪಸ್ಸಿಗೋಸ್ಕರ ಬಳಸ್ತೀವಿ. ಅದೇ ರೀತಿಯಾಗಿ ಇನ್ನೂ ಎಲ್ಲೆಲ್ಲಿ ಬಳಸ್ಕೊಳ್ತೀವಿ? ಕೈಗಾರಿಕಾ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೋಸ್ಕರ ಬಳಸ್ಕೊಳ್ತೀವಿ. ನಂತರದಲ್ಲಿ ಇದನ್ನು ಹೀಟಿಂಗ್ ಪರ್ಪಸ್ಸಿಗೋಸ್ಕರ, ಅದೇ ರೀತಿಯಾಗಿ ಅಗ್ರಿಕಲ್ಚರಲ್ ಯೂಸಸ್ಗೋಸ್ಕರ ಕೂಡ ಬಳಸಲಾಗುತ್ತೆ. ಇದು LPGಯ ಒಂದು ಮುಖ್ಯವಾಗಿರ್ತಕ್ಕಂತಹ ಬಳಕೆ. ನೋಡಿ, LPG ಅಂತಕ್ಕಂಥದ್ದು ಹೇರಿಂದ ಎವಿಯರ್ ಆಗಿದೆ. ಅಂದರೆ ಸಾಧಾರಣವಾಗಿ ಕಂಡು ಬರ್ತಕ್ಕಂತಹ ಒಂದು ಗಾಳಿ ಇದೆಯಲ್ಲ, ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ, ಹೆವಿ ಆಗಿರ್ತಕ್ಕಂತಹ, ಅತ್ಯಂತ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂತಹ ಒಂದು ಏರ್ ಆಗಿದೆ. ಯಾವುದು? LPG. ಇದೊಂದು ಫ್ಲಾಮಬಲ್, ಹೈಲಿ ಫ್ಲಾಮಬಲ್ ಏರ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದಹನಕಾರಿ ಅನಿಲ ಅಂತಲೂ ಕೂಡ ಇದನ್ನು ಕರಿತೇವೆ. ಸೊ ಇದಾದ ನಂತರದಲ್ಲಿ ಲಾರ್ಜ್ ಅಮೌಂಟ್ ಆಫ್ CO2ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡುತ್ತೆ, ಬಿಡುಗಡೆಯನ್ನು ಮಾಡುತ್ತೆ ಈ ಒಂದು LPG. ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಗ್ಯಾಸಸ್ಸನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥದ್ದು, ಅಥವಾ ನಾವು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ನೋಡ್ಕೊಂಡಾಗ CNG ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ ಕರಿತೀವಿ. ನೀವೆಲ್ಲ ನೋಡ್ಕೊಳ್ಬೋದು, ಈ ಆಟೋಮೊಬೈಲ್ಸ್ಗಳಲ್ಲಿ ನಾವು ಕಂಪ್ರೆಸ್ಡ್ CNG ಗ್ಯಾಸಸ್ಸನ್ನು ಬಳಸ್ಕೊಳ್ತಾ ಇರ್ತೀವಿ. ಯಾಕೆ ಅಂದರೆ ಇದು ಎನ್ವಿರಾನ್ಮೆಂಟಿಗೆ ಹಾನಿ ಮಾಡೋದಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದನೂ ಕೂಡ ನಾವು ಇದನ್ನ ಬಳಸ್ಕೊಳ್ತೇವೆ. ನಂತರದಲ್ಲಿ CNGಯ ಪ್ರೈಮರಿ ಕಾಂಪೋನೆಂಟ್ ಯಾವುದು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಯಾವುದಂತ ನೆನ್ಪಿಟ್ಕೊಳ್ಬೇಕು? ಮೀಥೇನ್ ಅಂತ ನೆನ್ಪಿಟ್ಕೊಳ್ಬೇಕು, ಮೊದಲನೇ ಪಾಯಿಂಟ್. ಸೊ ನಾವು LPGಗೆ ಕಂಪೇರ್ ಮಾಡಿಕೊಂಡಾಗ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳೇನಿದಾವಲ್ಲ, ಕಡಿಮೆ ಪ್ರಮಾಣದಲ್ಲಿ ಇಂಟ್ರೊಡ್ಯೂಸ್ ಆಗ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು. ನೋಡಿ, ನಾವು LPGಗೆ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲಿ CNG ಗ್ಯಾಸ್ ಇದೆಯಲ್ಲ, ಇದು ಸ್ವಲ್ಪ ಪ್ರಮಾಣದಲ್ಲಿ ಸೇಫ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಇಷ್ಟು ಪ್ರಮಾಣದ ಫ್ಲಾಮಬಲ್ ಗ್ಯಾಸ್ ಅಂತ ನಾವು ಇದಕ್ಕೆ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಸೇಫ್ ಅಂತಲೂ ಕೂಡ CNG ಗ್ಯಾಸಸ್ಸನ್ನು ನಾವು ಹೇಳ್ಬೋದಾಗುತ್ತೆ. ಸೊ ಮುಖ್ಯವಾಗಿ CNG ಗ್ಯಾಸಸ್ಸನ್ನು ನಾವು ಎಲ್ಲಿಂದ ತೆಗೆದುಕೊಳ್ತೇವೆ? ನೋಡಿ, ಆಯಿಲ್ ವೆಲ್ಸ್ ಅಂತೇಳಿ ಇದಾವಲ್ಲ, ಇದು ತೈಲ ಬಾವಿಗಳು ಅಂತ ಕರಿತೀವಿ, ಜೊತೆಗೆ ಮೀಥೇನ್ ವೆಲ್ಸ್ ಅಂತ ಕರಿತೀವಿ, ಕೋಲ್ ವೆಲ್ಸ್ ಅಂತೇಳಿ ಕರಿತೀವಿ, ಜೊತೆಗೆ ನ್ಯಾಚುರಲ್ ಗ್ಯಾಸ್ ವೆಲ್ಸ್ ಅಂತಲೂ ಕೂಡ ಕರಿತೀವಿ. ಈ ಎಲ್ಲ ಮೂಲಗಳಿಂದನೂ ಕೂಡ ನಾವು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ಗಳನ್ನು ಪಡಿತೀವಿ.